ಮಾನ್ವಿ ಬ್ರೇಕಿಂಗ್ ನ್ಯೂಸ್. ಮಾನ್ವಿಯಲ್ಲಿ ಅಕ್ರಮ ಮರಳು ಲೂಟಿ. ತುಂಗಭದ್ರಾ ನದಿ ಹಾದು ಹೋಗುವ ಚೀಕಲಪರ್ವಿಯಿಂದ ಲೂಟಿ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಚೀಕಲಪರ್ವಿ ನಿರಂತರ ನಡೆಯುತ್ತಿದೆ ಮರಳು ದಂಧೆ. ರಾಜ್ಯಧನ ಪಾವತಿಸದೆ ಸರ್ಕಾರಕ್ಕೆ ವಂಚನೆ. ನೇರ ಲೂಟಿಗಿಳಿದ ಮರಳು ಮಾಫಿಯಾ. ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಭಾರೀ ನಷ್ಟ. ಅಧಿಕಾರಿಗಳ ಕುರುಡು ಜಾಣತನಕ್ಕೆ ಬರಿದಾಗುತ್ತಿದೆ ಖನಿಜ ಸಂಪತ್ತು. ಮರಳುವ ತಪಾಸಣೆ ಕೇಂದ್ರ. ಕ್ಯಾಮೆರಾ ಕಣ್ತಪ್ಪಿಸಿ ಮರಳು ಲೂಟಿ. ತಪಾಸಣಾ ಕೇಂದ್ರ ಸಿಬ್ಬಂದಿಗೆ ಕಾಡುತ್ತಿದೆ ಪ್ರಾಣಭೀತಿ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನದಿ ಪಾತ್ರದ ಚೀಕಲಪರ್ವಿ ಗ್ರಾಮದಿಂದ ನಿತ್ಯ ನಡೆಯುತ್ತಿದೆ ಮರಳು ಲೂಟಿ ದಂಧೆ. ಅಕ್ರಮ ಮರಳು ಲೂಟಿ ಇಲ್ಲಿ ರಾಜ್ಯಾರೋಷದಿಂದ ನಡೆಯುತ್ತಿದೆ. ಅದೆಷ್ಟು ಹೋರಾಟಗಾರರು ಅದೆಂತ ಹೋರಾಟ ಮಾಡಿದರೂ ಮರಳು ಕಳ್ಳ ಸಾಗಾಣೆ ಮಾತ್ರ ನಿಂತಿಲ್ಲ. ತುಂಗಭದ್ರಾ ನದಿ ಪಾತ್ರದ ಈ ಮರಳು ಅತ್ಯಂತ ಹೆಚ್ಚಿನ ಗುಣಮಟ್ಟದ್ದು ಆಗಿದ್ದು ತುಂಬಾ ಬೆಲೆಗೆ ಮಾರಾಟವಾಗುವುದರಿಂದ ಮರಳು ಕಳ್ಳರು ಇದನ್ನೇ ತಮ್ಮ ದಂಧೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಹಗಲು ರಾತ್ರಿ ಎನ್ನದೇ ಸರ್ಕಾರಕ್ಕೆ ರಾಜ್ಯಧನ ಪಾವತಿಸದೆ ಅಧಿಕಾರಿಗಳ ಕಣ್ತಪ್ಪಿಸಿ ಲೂಟಿ ಹೊಡೆಯುವ ಈ ಮರಳು ಮಾಫಿಯಾಗಳನ್ನು ಮಟ್ಟ ಹಾಕುವಲ್ಲಿ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ತಮ್ಮ ಕರ್ತವ್ಯ ನಿರ್ವಹಿಸುವಲ್ಲಿ ವಿಫಲರಾಗಿದ್ದಾರೆ. ಮಾನ್ವಿ ಪಟ್ಟಣದ ಕೋನಾಪುರ ಪೇಟೆಯ ಅಂಬೇಡ್ಕರ್ ಭವನದ ಹತ್ತಿರ ಇರುವ ಮರಳು ತಪಾಸಣಾ ಕೇಂದ್ರದ ಒಂದು ಸಿಸಿ ಕ್ಯಾಮೆರಾ ಮಾತ್ರ ಇದ್ದು ಇದು ಚಿಕ್ಕಲಪರ್ವಿ ಮಾರ್ಗದಿಂದ ಬರುವ ಟಿಪ್ಪರ್ ಟ್ಯಾಂಕರ್ಗಳ ಓಡಾಟ ಸೆರೆ ಹಿಡಿಯುತ್ತದೆ. ಆದರೆ ಇದೇ ಚೆಕ್ ಪೋಸ್ಟ್ ಬಲಬದಿ ಇರುವ ಕತರಾಕಿ, ರಬ್ಬಣಕಲ್, ಮದ್ಲಾಪುರ ಕ್ಯಾಂಪ್ ಗ್ರಾಮಗಳ ಮಾರ್ಗದಿಂದ ಮರಳು ತುಂಬಿಕೊಂಡು ಬರುವ ಟಿಪ್ಪರ್ ಟ್ಯಾಂಕರ್ಗಳು ಮಾಲೀಕರು ಯಾವುದೇ ಭಯವಿಲ್ಲದೆ ಮರಳು ಲೂಟಿ ಮಾಡುತ್ತಾರೆ. ಕಾರಣ ಈ ರಸ್ತೆಯಲ್ಲಿ ಚಲಿಸುವ ವಾಹನಗಳನ್ನು ಸೆರೆ ಹಿಡಿಯಲು ಯಾವುದೇ ಸಿಸಿ ಕ್ಯಾಮೆರಾ ಮರಳು ತಪಾಸಣಾ ಕೇಂದ್ರದ ಬಲಬದಿ ಭಾಗಕ್ಕೆ ಅಳವಡಿಸಿಲ್ಲ. ಇನ್ನು ಈ ಮರಳು ಮಾಫಿಯಾ ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ ಮರಳು ಕಾವಲು ಸಮಿತಿಯ ಜಾಗೃತಿ ದಳದ ಬಗ್ಗೆ ಯಾವುದೇ ಭಯವಿಲ್ಲದೆ ಮರಳು ಲೂಟಿ ಮಾಡಲು ಸ್ಥಳೀಯ ಜನಪ್ರತಿನಿಧಿಗಳ ಕುಮ್ಮಕ್ಕು, ಅಧಿಕಾರಿಗಳ ಅಸಹಾಯಕತೆ, ಕುರುಡು ಜಾಣತನ, ತಪಾಸಣಾ ಕೇಂದ್ರದ ಸಿಬ್ಬಂದಿಗೆ ಕಾಡುತ್ತಿರುವ ಪ್ರಾಣ ಭಯ ಇವೆಲ್ಲವೂ ಲೂಟಿಕೋರರಿಗೆ ವರವಾಗಿ ಪರಿಣಮಿಸಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯ. ಹೆಗ್ಗಿಲ್ಲದೆ ನಡೆಯುತ್ತಿರುವ ಈ ಅಕ್ರಮ ಮರಳು ದಂಧೆಕೋರರಿಂದ ಸರ್ಕಾರ ಬೊಕ್ಕಸಕ್ಕೆ ನಷ್ಟವಾಗುವುದು ಮಾತ್ರವಲ್ಲದೆ ಭೂತಾಯಿ ಒಡಲು ಬರದಾಗುವುದನ್ನು ಸಂಬಂಧಪಟ್ಟ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಮತ್ತು ಸಚಿವರ ಗಮನ ಹರಿಸಿ ಮರಳು ಮಾಫಿಯಾ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಲ್ಲಿ ಮುಂದಾಗಬೇಕಿದೆ.